ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥ ಒಂದು ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಇಂಡಿಪೆಂಡೆಂಟ್ ಮನೆ, ಇಂಡಿಪೆಂಡೆಂಟ್ ಮನೆ. ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಸೊ ನಾನು ಇವಾಗ ಮೇನ್ ಡೋರಿಂದ ಎಂಟ್ರಿ ಆಗಿದ್ದೀನಿ, ಫಸ್ಟ್ ಫ್ಲೋರಲ್ಲಿದ್ದೀನಿ. ಸೊ ಇದು ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥ ಒಂದು ಲಕ್ಸುರಿಯಸ್ ಟ್ರಿಪ್ಲೆಕ್ಸ್ 30-40 ಮನೆ. ಈ ಮನೆ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಫಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಲಿವಿಂಗ್ ಹಾಲಲ್ಲಿ ಎಂಟ್ರಿ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಒಂದು ಸ್ಪೇಸಿಯಸ್ ಆಗಿ ಲಕ್ಸುರಿಯಸ್ ಆಗಿ ಇಂಟೀರಿಯರ್ ಎಲ್ಲ ಮಾಡಿರ್ತಕ್ಕಂಥ ಒಂದು ಟ್ರಿಪ್ಲೆಕ್ಸ್ ಮನೆ. ಸೊ ನಾನಿವಾಗ ಎಂಟ್ರೆನ್ಸ್ ಲಿವಿಂಗ್ ಹಾಲಲ್ಲಿ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಟಿ ವಿ ಕ್ಯಾಬಿನೆಟ್, ಟಿ ವಿ ಯೂನಿಟ್ಟು ನೋಡ್ತಾ ಇರ್ಬೋದು. ವುಡ್ ವರ್ಕ್ ಎಲ್ಲ ತುಂಬ ಲ್ಯಾವಿಶ್ ಆಗಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಸೊ ವುಡ್ ಎಲ್ಲ ನಿಮಗೆ ಟೀಕ್ ವುಡ್, ಮೇನ್ ಡೋರ್ ವಾಸ್ಕಲ್ಲು, ವಿಂಡೋ ಶಟರ್ಸ್, ವಿಂಡೋ ಫ್ರೇಮ್ಸ್ ಎಲ್ಲ ನಿಮಗೆ ಟೀಕ್ ವುಡ್ಡು. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 30-40 ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಬನ್ನಿ ಹಾಗೆ ನಾವು ಮನೆ ನೋಡ್ತಾ ಹೋಗೋಣ. ಸೊ ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮ್ ಇದೆ. ಓಕೆ, ತುಂಬ ಸ್ಪೇಸಿಯಸ್ ಆಗಿದೆ ಪೂಜಾ ರೂಮು. ಹಾಗೆ ಪೂಜಾ ರೂಮಿಂದ ಒಳಗಡೆ ಹೋಗೋಣ ಬನ್ನಿ. ಈ ಕಡೆ ಹೋದರೆ ನಿಮಗೆ ಕಿಚನ್ ರೂಮು ನೋಡ್ತಾ ಇರ್ಬೋದು. ಎಲ್ಲ ಅಕ್ರಲಿಕ್ ಶೀಟ್ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇರೋದಿಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಓಕೆ, ಅಂದರೆ ನೋಡಿ ಬ್ಯಾಸ್ಕೆಟ್ಸ್ ಎಲ್ಲ ಒಂದು ಟಾಲ್ ಯೂನಿಟ್ ಕೂಡ ಇಟ್ಟಿದ್ದಾರೆ, ಪ್ಯಾಂಟ್ರಿ ಯೂನಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮಗೆ ಡೈನಿಂಗ್ ಏರಿಯಾ. ಇಲ್ಲೂ ಕೂಡ ನೋಡಿ ಎಲ್ಲ ಬಾಕ್ಸ್ ಟೈಪ್ ಇಟ್ಟಿದ್ದಾರೆ, ನೀಟಾಗಿ ಏನು ಬೇಕಾದ್ರೂ ನೀವು ಸ್ಟೋರ್ ಮಾಡ್ಕೋಬೋದು. ಹಾಗೆ ಮುಂದೆ ವರೆ ನೋಡಿ ನಿಮಗಿಲ್ಲಿ ಒಂದು ಕಾಮನ್ ವಾಶ್ರೂಮು ಆ್ಯಂಡ್ ದೆನ್ ಕಿಚನ್ ಪಕ್ಕದಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಇದೆ. ನೋಡಿ, ಇದೆಲ್ಲ ನಿಮಗೆ ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಎಲ್ಲ ಆಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಲ್ಯಾವಿಶ್ ಆಗಿದೆ. ಗ್ರಿಲ್ ಕೂಡ ಮಾಡಿದ್ದಾರೆ ಸೇಫ್ಟಿಗೆ. ನೋಡಿ, ಇಲ್ಲಿ ಸ್ಲ್ಯಾಬ್ಗೆ ಸ್ಕ್ವಾಟ್ ಟೈಲ್ಸ್ ಅಂತ ಬರುತ್ತೆ, ಅದು ಯೂಸ್ ಮಾಡಿದ್ದಾರೆ, ವೈಟ್ ಕಲರ್ದು. ಇದೆಲ್ಲ ಸಾಫ್ಟ್ ಕ್ಲೋಸರ್ಸು. ಸೊ ಬನ್ನಿ ನಾವಿವಾಗ ಲಿಫ್ಟು ಇದೆ. ಸೊ ನಾನು ಸ್ಟೆಪ್ಸಲ್ಲಿ ಫಸ್ಟ್ ಫ್ಲೋರಿಂದ ಹಾಗೆ ಮೇಲೆ ಹೋಗ್ತಾ ಇದ್ದೀನಿ. ಈ ಒಂದು ಸ್ಟೆಪ್ಸಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ ಟಫನ್ ಗ್ಲಾಸು ಮತ್ತು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ನಾನೀಗ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ವರ್ಕಿಂಗ್ ಟೇಬಲ್ಲು ಅಥವಾ ಸ್ಟಡಿ ಟೇಬಲ್. ಸೊ ಲಿಫ್ಟ್ ಪಕ್ಕದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸ್ ಏರಿಯಾ, ಇನ್ಬಿಲ್ಟ್ ಕಾಟು ನೋಡಿ, ಏನು ಲ್ಯಾವಿಶ್ ಆಗಿದೆ. ವಿತ್ LED ಲೈಟ್ಸ್ ಎಲ್ಲ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ವರೆ ನಿಮಗೆ ವಾಶ್ರೂಮ್ ಹೋಗುತ್ತೆ. ಇದು ಬನ್ನಿ ವಾಶ್ರೂಮ್ ಮಾಡೋಣ. ತುಂಬ ದೊಡ್ಡದಾಗಿದೆ ವಾಶ್ರೂಮು, ಸಖತ್ತಾಗಿದೆ ವಾಶ್ರೂಮು, ತುಂಬ ಸ್ಪೇಸಿಯಸ್ ಆಗಿದೆ.
ಆ್ಯಂಡ್ ದೆನ್ ವಾಶ್ರೂಮಿಂದ ಹಾಗೆ ಮುಂದೆ ಬಂದರೆ ಡ್ರೆಸ್ಸಿಂಗ್ ಮಿರರು. ಸೊ ಇದು ವಾಕಿನ್ ವಾರ್ಡ್ರೋಬ್ಸು. ತುಂಬ ಲಕ್ಸುರಿಯಸ್ ಆಗಿದೆ ಗುರು, ಸಖತ್ತಾಗಿದೆ, ಸುಮ್ಮನೆ ಹೇಳೋದಿಲ್ಲ. ಬಂದು ಫಿಸಿಕಲಾಗಿ ನೋಡಿದರೆ ನಿಮಗೆ ಆ ಫೀಲ್ ಬರುತ್ತೆ ಲಕ್ಸುರಿಯಾಗಿದೆ ಅಂತ. ಸುಮ್ಮನೆ ವಿಡಿಯೋದಲ್ಲಿ ಕೂತ್ಕೊಂಡು ನೋಡಿದರೆ ಲಕ್ಸುರಿ ಅನಿಸೋದಿಲ್ಲ. ಯಾರಾದರೂ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಸಿಟ್ಔಟ್ ಏರಿಯಾ ಅಥವಾ ಬಾಲ್ಕನಿ ಏರಿಯಾ, ಬೆಡ್ರೂಮ್ಗೆ ಅಟ್ಯಾಚ್ ಆಗಿ. ಬನ್ನಿ ನಾವೀಗ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ ಇದೇ ಫ್ಲೋರಲ್ಲಿ, ಅದ್ರ ಕಡೆ ನೋಡೋಣ. ಇಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟ್ ಇದೆ. ವುಡ್ ವರ್ಕ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ದೆನ್ ಸೀಲಿಂಗ್ ವರ್ಕು. ಈ ಒಂದು ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ, ಟಿ ವಿ ಯೂನಿಟ್, ಆ್ಯಂಡ್ ದೆನ್ ಬಾಲ್ಕನಿ. ಎರಡೆರಡು ಬೆಡ್ರೂಮ್ಗೆ ಬಾಲ್ಕನಿಗಳು ಸಿಗೋದು ತುಂಬ ಕಷ್ಟ ಕೆಲವೊಂದು ಮನೆಗಳಲ್ಲಿ. ನಾನು ನೋಡಿರೋ ಹಾಗೆ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಸಿಕ್ಕಿದ್ರೆ ಅದೇ ಜಾಸ್ತಿ ಅನಿಸುತ್ತೆ. ಬಟ್ ಈ ಮನೆಯಲ್ಲಿ 2 ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಸಿಕ್ಕಿದೆ. ಸಖತ್ತಾಗಿದೆ, ತುಂಬ ಲ್ಯಾವಿಶ್ ಆಗಿದೆ ಮನೆ. ಸೊ ನಾನೀಗ ಸೆಕೆಂಡ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀನಿ, 3rd ಫ್ಲೋರ್ಗೆ. ಲಿಫ್ಟ್ ಇದೆ, ಆದರೆ ಲಿಫ್ಟ್ ಯೂಸ್ ಮಾಡಿಲ್ಲ, ಸ್ಟೆಪ್ಸಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಸೇಮ್ 2 ಬೆಡ್ರೂಮ್ಸ್ ಇದೆ. ಇಲ್ಲೂ ಕೂಡ ನಿಮಗೆ ಕಬೋರ್ಡ್ ಏರಿಯಾ, ಟಿ ವಿ ಯೂನಿಟ್ಟು. ಸೇಮ್ ಕೆಳಗಡೆ ಐತಲ್ಲ ಅದೇ ಥರ ಮಾಡಿದ್ದಾರೆ, ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಬನ್ನಿ ನಾವು ವಾಶ್ರೂಮ್ ಕಡೆ ನೋಡೋಣ. ಸೇಮ್ ಕೆಳಗಡೆ ಫ್ಲೋರಲ್ಲಿ ಏನಿತ್ತು ಅದೇ ಥರನೇ ವಾಶ್ರೂಮು. ಡ್ರೆಸ್ಸಿಂಗ್ ಮಿರರು, ವಾಕಿನ್ ವಾರ್ಡ್ರೋಬ್ಸ್. ಇಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂದರೆ ಕಾಟ್ ಹಾಕಿಲ್ಲ ಅಷ್ಟೇ. ಈ ಒಂದು ಬೆಡ್ರೂಮಲ್ಲಿ ನಿಮಗೆ ಕಾಟ್ ಕೊಟ್ಟಿಲ್ಲ ಅವರು. ಸೀಲಿಂಗ್ ವರ್ಕೆಲ್ಲ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಇದೆ, ವಾರ್ಡ್ರೋಬ್ಸ್ ಏರಿಯಾ, ವಾಶ್ರೂಮು ಎಲ್ಲ ಸೇಮ್ ಕೆಳಗಡೆ ಫ್ಲೋರಲ್ಲಿ ಹೇಗಿತ್ತೋ ಅದೇ ಥರ ಇದೆ. ಓನ್ಲಿ ಥಿಂಗ್ ಈಸ್ ಕಾಟ್ ಕೊಟ್ಟಿಲ್ಲ ಈ ಒಂದು ಬೆಡ್ರೂಮ್ಗೆ. ಸೇಮ್ ಬಾಲ್ಕನಿ. ಟೋಟಲಾಗಿ 3 ಬೆಡ್ರೂಮ್ಗೆ ಬಾಲ್ಕನಿ ನೋಡಿದ್ದೀನಿ. ಇವಾಗ ನೋಡೋಣ ನೆಕ್ಸ್ಟ್ ಬೆಡ್ರೂಮ್ ಯಾವ ಥರ ಇದೆ ಅಂತ. ಇದು ಒಂದು ಈ ಫ್ಲೋರ್ಗೆ ಕಾಮನ್ ವಾಶ್ರೂಮ್ ಇಲ್ಲಿ. ಆ್ಯಂಡ್ ದೆನ್ ಇದು ನೋಡಿ, ವಾಲ್ ಟು ವಾಲ್ ವಾರ್ಡ್ರೋಬ್ ಮಾಡಿದ್ದಾರೆ, ಸಖತ್ತಾಗಿದೆ ವಾರ್ಡ್ರೋಬ್ಸ್. ಏನು ಸ್ಪೇಸಿಯಸ್ ಆಗಿದೆ, ಏನು ಸಖತ್ತಾಗಿದೆ, ಏನು ಲಕ್ಸುರಿಯಸ್ ಆಗಿದೆ. ವಾವ್ 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 ವಾವ್. ಚಿಕ್ಕದೊಂದು ಫಂಕ್ಷನ್ ಹಾಲ್ ಥರ ಇದೆ ಈ ರೂಮ್. ಅದಕ್ಕೆ ಬಾಲ್ಕನಿ ಕೊಟ್ಟಿಲ್ಲ, ಕಾಟ್ ಏನು ಮಾಡಿಲ್ಲ, ಡೈರೆಕ್ಟಾಗಿ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಸೀಲಿಂಗ್ ವರ್ಕ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ದೆನ್ ನೋಡಿ, ಈ ವಾಲಿಂದ ಈ ವಾಲ್ವರೆಗೂ ನಿಮಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ನೋಡೋಣ ಬನ್ನಿ, ಓಪನ್ ಮಾಡಿ ವಾರ್ಡ್ರೋಬ್ಸು. ನೋಡಿ ಏನು ಸಖತ್ತಾಗಿದೆ.
ಈ ಗೋಲ್ಡನ್ ಬಾರ್ಡ್ರ್ ಇದೆಯಲ್ಲ ಅದೇ ಒಂದು ಹೈಲೈಟು, ಸಖತ್ತಾಗಿದೆ ಇಲ್ಲಿ, ಸಿಂಪ್ಲಿ ಮಾರ್ವೆಲಸ್. ಈವನ್ ನೋಡಿ ಕ್ಯಾಬಿನೆಟ್ಗೂ ಕೂಡ, ಟಿ ವಿ ಕ್ಯಾಬಿನೆಟ್ಗೂ ಕೂಡ ಥರ ಸಖತ್ತಾಗಿದೆ ಬೀಡಿಂಗ್ಸ್ ಥರ. ಸೊ ಬನ್ನಿ ನೋಡೋಣ. ಸೊ ನಾನೀಗ ಈ ಒಂದು ಫ್ಲೋರಿಂದ ಮೇಲೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಫ್ಲೋರ್ಗೆ. ಐ ಥಿಂಕ್ ಅದು ಓಪನ್ ಟೆರೇಸ್ ಇರುತ್ತೆ, ನೋಡೋಣ ಬನ್ನಿ. ಅಲ್ಲಿ ನೋಡಿ, ನೀವು ಅದನ್ನು ಥ್ರೆಡ್ ಮಿಲ್ ಬೇಕಾದ್ರೆ ಹಾಕೋಬೋದು ಈ ಸ್ಪೇಸಲ್ಲಿ, ಅಷ್ಟೊಂದು ಸ್ಪೇಸಿಯಸ್ ಆಗಿ ಜಾಗ ಇದೆ ಇಲ್ಲಿ. ಓಪನ್ ಟೆರೇಸು. ಈ ಕಡೆ ಬಂದು ನೋಡಿ, ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ ಅಲ್ಲಿ ಮೇಲ್ಗಡೆ. ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಂಗ್ಳೂರ್ ಟೈಲ್ಸ್ ಹಾಕೋದಕ್ಕೆ ಫ್ರೇಮ್ ಮಾಡಿ ಬಿಟ್ಟಿದ್ದಾರೆ, ಟೈಲ್ಸ್ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ನಾನೀಗ ಪಾರ್ಕಿಂಗ್ ಏರಿಯಾಗೆ ಬಂದಿದ್ದೀನಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಇದು ಬಂದ್ಬಿಟ್ಟು ಸ್ಪೇಸಿಯಸ್ ಆಗಿ ನಿಮಗೆ ಒಂದು 2 ಅಥವಾ 3 ಕಾರ್ ಪಾರ್ಕ್ ಮಾಡ್ಕೊಳ್ಳೋಂಥ ಪಾರ್ಕಿಂಗ್ ಸ್ಪೇಸು. ಇದು ಬಂದ್ಬಿಟ್ಟು ನಿಮಗೆ ಗೇಟು. ಸೊ ಒಂದು ಮೋಟ್ರ್ ಫಿಕ್ಸ್ ಮಾಡ್ಕೊಂಡ್ರೆ ಆಟೋಮೇಟೆಡ್ ಗೇಟ್ ಆಗುತ್ತೆ. ಚೆನ್ನಾಗಿದೆ, ಸ್ಪೇಸಿಯಸ್ ಆಗಿದೆ. KEB ಮೀಟರ್ಸ್ ಬರುತ್ತೆ ಇಲ್ಲಿ ನೋಡಿ. ಆಲ್ರೆಡಿ ಕಾವೇರಿ ವಾಟರ್ ಎಲ್ಲ ಮೀಟ್ರ್ ಕೂಡ ಬಂದಿದೆ. ಗ್ಯಾಸ್ ಸಿಲಿಂಡ್ರೆಲ್ಲ ನೋಡಿ ಇಲ್ಲೇ ಬರುತ್ತೆ, ಇಲ್ಲಿಂದ ಮೈಗೆ ಪೈಪ್ಲೈನ್ ಎಲ್ಲ ಆಗಿದೆ ಆಲ್ರೆಡಿ. ಕೆಳಗಡೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ನೋಡಿ ಲಿಫ್ಟು ಕೂಡ ಇಲ್ಲಿಂದನೇ, ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ಒಂದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ಆಫೀಸ್ ರೂಮ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸ್ವಲ್ಪ ಏನೋ ಮೆಟೀರಿಯಲ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ ಡೀಟೇಲ್ಸ್ ಆಯಿತು. ಫ್ರೆಂಡ್ಸ್, ಈ ಮನೆಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಸೈಟ್ ವಿಸಿಟ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಬರ್ಬೋದು. ನಿಮ್ದು ಯಾವುದಾದ್ರು ಪ್ರಾಪರ್ಟಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ.